ಯಾವ ಉಷ್ಣತೆಯಲ್ಲಿ ನೀರಿನ ಸಾಂದ್ರತೆ ಅಧಿಕವಾಗಿರುತ್ತದೆ? 4 ಡಿಗ್ರಿ ಸೆಲ್ಸಿಯಸ್ ನ ಉಷ್ಣತೆಯಲ್ಲಿ ನೀರಿನ ಸಾಂದ್ರತೆಯು ಅಧಿಕವಾಗಿರುತ್ತದೆ. ಸ್ಫಟಿಕದ ರಾಸಾಯನಿಕ ಹೆಸರು ಯಾವುದು? ಸ್ಫಟಿಕದ ರಾಸಾಯನಿಕ ಹೆಸರು ಸೋಡಿಯಂ ಸಿಲಿಕೇಟ್ ಆಗಿದೆ. ಭೂಮಿಯ ಮೇಲೆ CO2 ಪ್ರಮಾಣ ಅಧಿಕವಾಗಿದ್ದಲ್ಲಿ ಯಾವ ಭಯ ಉಂಟಾಗುತ್ತದೆ? ಭೂಮಿಯ ಮೇಲೆ CO2 ಹೆಚ್ಚಾದರೆ ಹಸಿರುಮನೆ ಪರಿಣಾಮದ ಭಯ ಹೆಚ್ಚಾಗುತ್ತದೆ. ಬೆಳಕು ಯಾವ ಮಾಧ್ಯಮದ ಮೂಲಕ ಅತಿ ವೇಗವಾಗಿ ಚಲಿಸುತ್ತದೆ? ಬೆಳಕು ಗಾಳಿಯ ಮೂಲಕ ಅತಿ ವೇಗವಾಗಿ ಚಲಿಸುತ್ತದೆ. ಭೂಮಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಯಾವ ದಿನಾಂಕದಂದು ಇರುತ್ತದೆ? ಭೂಮಿಯು ಸೂರ್ಯನಿಂದ ಜುಲೈ 4 ನಂದು ಅತಿ ದೂರವಾಗಿ ಇರುತ್ತದೆ. ಬ್ಯಾಟರಿಗಳಲ್ಲಿ ಬಳಸುವ ಆಸಿಡ್ ಯಾವುದು? ಸಾಮಾನ್ಯವಾಗಿ ಬ್ಯಾಟರಿಗಳಲ್ಲಿ ಬಳಸುವ ಆಸಿಡ್ ಸಲ್ಫರಿಕ್ ಆಸಿಡ್. ಇದನ್ನು ಬ್ಯಾಟರಿಗಳಲ್ಲಿ ಬಳಸಲಾಗುತ್ತದೆ. ಈ ಕೆಳಗಿನ ಯಾವುದನ್ನು ಹಳದಿ ಕೇಕ್ ಎಂದು ಕರೆಯಲಾಗುತ್ತದೆ? ನಾವು ಯುರೇನಿಯಂ ಅನ್ನು ಹಳದಿ ಕೇಕ್ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಣು ಪರೀಕ್ಷೆಯನ್ನು ಯಾವಾಗ ಮಾಡಲಾಯಿತು? ಭಾರತದಲ್ಲಿ ಮೊಟ್ಟ ಮೊದಲ ಅಣು ಪರೀಕ್ಷೆಯನ್ನು 1974ರಲ್ಲಿ ಮೇ 18ರಂದು ಮಾಡಲಾಯಿತು. ಈ ಕೆಳಗಿನ ಯಾವುದನ್ನು ನಾವು ಕಾಗೆ ಬಂಗಾರ ಎಂದು ಕರೆಯುತ್ತೇವೆ? ಮೈಕಾ ಅಥವಾ ಅಭ್ರಕವನ್ನು ನಾವು ಕಾಗೆ ಬಂಗಾರ ಎಂದು ಕರೆಯುತ್ತೇವೆ. ಯಾವ ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಆಚರಿಸಲಾಗುತ್ತದೆ? ಮೇ 18ನ್ನು ನಾವು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಎಂದು ಆಚರಣೆ ಮಾಡುತ್ತೇವೆ. ವಿಟಮಿನ್ಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಕಾಸಿಮರ್ ಪಂಕ್ ಎಂಬ ವಿಜ್ಞಾನಿಯು ವಿಟಮಿನ್ಗಳನ್ನು ಕಂಡುಹಿಡಿದನು. ಸಸ್ಯಗಳಿಗೆ ಬೇಕಾಗುವ 3 ಅತಿ ಮುಖ್ಯ ರಾಸಾಯನಿಕ ಯಾವುವು? ಸಸ್ಯಗಳಿಗೆ ಬೇಕಾಗುವ 3 ಅತಿ ಮುಖ್ಯ ರಾಸಾಯನಿಕ ಎಂದರೆ 1 ಪೊಟ್ಯಾಷಿಯಂ, 2 ಫಾಸ್ಫರಸ್, 3 ನೈಟ್ರೋಜನ್. ಇವು 3 ಅತಿ ಮುಖ್ಯ. ಕಿವಿಯ ನ್ಯೂನತೆಗಳನ್ನು ತಿಳಿಯಲು ಉಪಯೋಗಿಸುವ ಉಪಕರಣ ಯಾವುದು? ಅರಿಸ್ಕೋಪ್ನಿಂದ ಕಿವಿಯ ನ್ಯೂನತೆಗಳನ್ನು ತಿಳಿಯಬಹುದು. ಮಾನವನ ಮೂಳೆಗಳ ರಚನೆಗೆ ಯಾವ ಖನಿಜಗಳು ಅವಶ್ಯಕವಾಗಿವೆ? ಕ್ಯಾಲ್ಸಿಯಂ ಮತ್ತು ರಂಜಕ ಇವು ಮಾನವನ ಮೂಳೆಯ ರಚನೆಗೆ ಅವಶ್ಯಕವಾದ ಖನಿಜಗಳಾಗಿವೆ. ಪೋಟ ಎಂದರೆ ಏನು? ಪೋಟ ಎಂದರೆ ಭಯೋತ್ಪಾದನೆ ನಿಯಂತ್ರಣ ಕಾಯ್ದೆ. ಪೋಟದ ಫುಲ್ ಫಾರ್ಮ್ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್. ಬೇಯಿಸುವಾಗ ಹಾಗೂ ಸಂಗ್ರಹಿಸಿಟ್ಟ ಹಾಗೂ ಸುಲಭವಾಗಿ ನಷ್ಟವಾಗುವ ಜೀವಸತ್ವ ಯಾವುದು? ಜೀವಸತ್ವ ಬಿ. ಇದು ಸಂಗ್ರಹಿಸಿಟ್ಟು ಹಾಗೂ ಸುಲಭವಾಗಿ ನಷ್ಟವಾಗುವ ಜೀವಸತ್ವವಾಗಿದೆ. ನಮ್ಮ ಕಣ್ಣಿಗೆ ಕಾಣುವ ಕಾಂತೀಯ ತರಂಗಗಳು ತರಂಗ ವ್ಯಾಪ್ತಿ ಎಷ್ಟು? ಅಂದರೆ ತರಂಗದ ದೂರ ಎಷ್ಟು? 400 ಸೆಂಟಿಮೀಟರ್ ಟು 700 ಸೆಂಟಿಮೀಟರ್. ಆಮ್ಲ ಮಳೆಗೆ ಕಾರಣವಾಗುವ ರಾಸಾಯನಿಕಗಳು ಯಾವುವು? ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಇವು ಆಮ್ಲ ಮಳೆಗೆ ಕಾರಣವಾದ ರಾಸಾಯನಿಕಗಳಾಗಿವೆ. ನಾಯಿ ಎಮ್ಮೆಗೆ ಕಾರಣವಾದ ಬ್ಯಾಕ್ಟೀರಿಯಾ ಯಾವುದು? ಗಿಮೋಫಿಲಸ್ ಪರ್ಟುಸಿಸ್. ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಯಾವುದು? ಫ್ಲೋಯಂ. ಇದು ಸಸ್ಯಗಳ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶವಾಗಿದೆ. ನಮ್ಮ ದೇಹದಲ್ಲಿರುವ ಯಾವ ಕಣಗಳಿಗೆ ಪ್ರೋಟೀನ್ ಕಾರ್ಖಾನೆಗಳು ಎಂದು ಕರೆಯುತ್ತೇವೆ? ನಮ್ಮ ದೇಹದಲ್ಲಿರುವ ರೈಬೋಸೋಮ್ ಅನ್ನು ಪ್ರೋಟೀನ್ ಕಾರ್ಖಾನೆ ಎನ್ನುತ್ತೇವೆ. ಪೊಟ್ಯಾಷಿಯಂ ಡೈಆಕ್ಸೈಡ್ಗೆ ಇರುವ ಇನ್ನೊಂದು ಹೆಸರೇನು?
ಕಾಸ್ಟಿಕ್ ಪೊಟ್ಯಾಷ್. ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ ಎಷ್ಟು? 20%. ಚಿನ್ನವನ್ನು ಕರಗಿಸಬಲ್ಲ ಏಕೈಕ ದ್ರವ ಯಾವುದು? ಅಕ್ವೇರಿಯಂ. ಇದು ಚಿನ್ನವನ್ನು ಕರಗಿಸಬಲ್ಲ ಏಕೈಕ ದ್ರವವಾಗಿದೆ. ಕಾಲು ಬಾಯಿ ರೋಗವು ಸಾಮಾನ್ಯವಾಗಿ ಯಾವ ಜೀವಿಗಳಲ್ಲಿ ಕಂಡುಬರುತ್ತದೆ? ಕುರಿ, ಹಂದಿ ಮತ್ತು ಜಾನುವಾರುಗಳಲ್ಲಿ ಕಾಲುಬಾಯಿ ರೋಗ ಕಂಡುಬರುತ್ತದೆ. ಹಸಿರು ಎಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುವ ವಿಟಮಿನ್ ಯಾವುದು? ವಿಟಮಿನ್ ಕೆ. ಇದು ಹಸಿರು ಎಲೆಗಳಲ್ಲಿ ಕಂಡುಬರುತ್ತದೆ. ಬಲೂನ್ಗಳಲ್ಲಿ ಯಾವ ಅನಿಲವನ್ನು ತುಂಬಿರುತ್ತಾರೆ? ಬಲೂನ್ಗಳಲ್ಲಿ ಹೀಲಿಯಂ ಅನ್ನು ತುಂಬಿರುತ್ತಾರೆ. ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದು? ಸೌರಶಕ್ತಿ ಬ್ಯಾಟರಿಗಳು. ಕಾಮನಬಿಲ್ಲಿನ ಕೊನೆಯ ಬಣ್ಣಗಳು ಯಾವುವು? ನೇರಳೆ ಮತ್ತು ಕೆಂಪು. ಇದು ಕಾಮನಬಿಲ್ಲಿನ ಕೊನೆಯ ಬಣ್ಣಗಳು. ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನ ಯಾವುದು? ಸೈಟೋಮೀಟರ್. ಇದು ಜೀವಕೋಶಗಳನ್ನು ಎಣಿಸಲು ಬಳಸುವ ಮಾಪನವಾಗಿದೆ. ಕ್ರಯೋಜೆನಿಕ್ ಇಂಜಿನ್ಗಳನ್ನು ಯಾವುದರಲ್ಲಿ ಬಳಸುತ್ತಾರೆ? ಸಾಮಾನ್ಯವಾಗಿ ರಾಕೆಟ್ನಲ್ಲಿ ಕ್ರಯೋಜೆನಿಕ್ ಇಂಜಿನ್ಗಳನ್ನು ಬಳಸಲಾಗುತ್ತದೆ. ಗಾಳಿಯ ವೇಗವನ್ನು ಅಳೆಯುವ ಸಾಧನ ಯಾವುದು? ಅನಿಮೋಮೀಟರ್ನಿಂದ ಗಾಳಿಯ ವೇಗವನ್ನು ಅಳೆಯಲಾಗುತ್ತದೆ. ಸಾಮಾನ್ಯವಾಗಿ ವಾಕಿ-ಟಾಕಿ ಎಂದು ಕೈಯಲ್ಲಿ ಹಿಡಿಯುವ ಟ್ರಾನ್ಸ್ ರಿಸೀವರ್ ಇದರ ದೂರ ಎಷ್ಟು? ಇದರ ದೂರ 0 ದಿಂದ 15 ಕಿಲೋಮೀಟರ್ ಆಗಿದೆ. ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಎಡ್ವರ್ಡ್ ಜೆನ್ನರ್. ಇವರು ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದರು. ಅಯಸ್ಕಾಂತ ತಯಾರಿಸಲು ಬಳಸುವ ಮಿಶ್ರಲೋಹ ಯಾವುದು? ಅಲ್ಲಿಕೋದಿಂದ ಅಯಸ್ಕಾಂತವನ್ನು ತಯಾರಿಸಲಾಗುತ್ತದೆ. ಗಾಳಿ ಶಕ್ತಿಯನ್ನು ಬಳಸಿಕೊಳ್ಳಬೇಕಾದರೆ ಗಾಳಿಯ ವೇಗವು ಸೆಕೆಂಡಿಗೆ ಎಷ್ಟಿರಬೇಕು? 8 ರಿಂದ 12 ಮೀಟರ್ ಇರಬೇಕು. ಚರಂಡಿ ನೀರಿನಲ್ಲಿ ಕ್ರಮನಾಶಕವಾಗಿ ಬಳಸುವ ಅನಿಲಗಳು ಯಾವುವು? ಓಜೋನ್ ಮತ್ತು ಕ್ಲೋರಿನ್. ಕಾರ್ಬನ್ ಅಂಶ ಅಧಿಕವಾಗಿರುವ ಕಲ್ಲಿದ್ದಲಿನ ವಿಧ ಯಾವುದು? ಅಂಥ್ರಸೈಟ್. ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತವೆ ಎಂಬ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಕೋಪರ್ನಿಕಸ್. ಇವನು ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತವೆ ಎಂಬ ಸಿದ್ಧಾಂತವನ್ನು ಮಂಡಿಸಿದ. ಲೇಸರ್ನ ವಿಸ್ತೃತ ರೂಪವೇನು? ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಅಂಡ್ ರೇ ಆಫ್ ರೇಡಿಯೇಷನ್. ಆರ್ಯಭಟ್ಟನು ತಿಳಿಸಿದ ಪ್ರಕಾರ ಬೈನ ಬೆಲೆ ಎಷ್ಟು? 3.1416. ರೆಫ್ರಿಜರೇಟರ್ಗಳಲ್ಲಿ ಬಳಸುವ ಅನಿಲ ಯಾವುದು? ರೆಫ್ರಿಜರೇಟರ್ಗಳಲ್ಲಿ ಅಮೋನಿಯಾ ಅನಿಲವನ್ನು ಬಳಸಲಾಗುತ್ತದೆ. ರಕ್ತದಲ್ಲಿರುವ ಮೂಲ ಪದಾರ್ಥ ಯಾವುದು? ಕಬ್ಬಿನಾಂಶ. ಇದು ರಕ್ತದಲ್ಲಿರುವ ಮೂಲ ಪದಾರ್ಥವಾಗಿದೆ. ಆಹಾರ ಪದಾರ್ಥಗಳಲ್ಲಿನ ಸಂಕೀರ್ಣ ಸಾವಯವ ವಸ್ತುಗಳನ್ನು ಏನು ಎನ್ನುವರು? ಜೀವಸತ್ವಗಳು ಎನ್ನುವರು. ಘನ ಪದಾರ್ಥವು ದ್ರವ ರೂಪ ತಾಳದೆ ಅನಿಲವಾಗುವುದನ್ನು ಏನೆಂದು ಕರೆಯಲಾಗುತ್ತದೆ? ಸಬ್ಲಿಮೇಷನ್ ಎನ್ನಲಾಗುತ್ತದೆ. ಜೀವಿ ಉಗಮವಾದ ಭೂಮಿಯ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲ ಇರಲಿಲ್ಲ? ಆಕ್ಸಿಜನ್ ಇರಲಿಲ್ಲ. ರಡಾರ್ ಅನ್ನು ಯಾವುದರ ಪತ್ತೆಗಾಗಿ ಉಪಯೋಗಿಸುತ್ತಾರೆ? ಹಾರಾಡುವ ವಸ್ತುವನ್ನು ಕಂಡುಹಿಡಿಯಲು ರಡಾರ್ ಅನ್ನು ಉಪಯೋಗಿಸುತ್ತಾರೆ. ಒತ್ತಡವನ್ನು ಯಾವ ಮಾನದಲ್ಲಿ ಅಳೆಯಲಾಗುತ್ತದೆ? ಪಾಸ್ಕಲ್ನಲ್ಲಿ ಒತ್ತಡವನ್ನು ಅಳೆಯಲಾಗುತ್ತದೆ. ಇನ್ಸುಲಿನ್ ಕೆಲಸ ಏನು? ಗ್ಲೂಕೋಸ್ ಅನ್ನು ಗ್ಲೂಕೋಜನ್ ಆಗಿ ಬದಲಾಯಿಸುವುದು ಇನ್ಸುಲಿನ್ನ ಕೆಲಸವಾಗಿದೆ. ಯಾವ ರಕ್ತ ಕಣಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ? ಬಿಳಿ ರಕ್ತ ಕಣಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ. ಭೂಮಿಯ ಮೇಲೆ ವಸ್ತುಗಳು ಭಾರವಾಗಿರುವ ಕಾರಣ ಏನು? ಭೂಮಿಯ ಗುರುತ್ವಾಕರ್ಷಣ ಶಕ್ತಿ. ಭೂಮಿಯ ಮೇಲೆ ಕಂಡ ಮೊದಲ ಸಜೀವಿ ವಸ್ತು ಯಾವುದು? ಬ್ಲೂ ಗ್ರೀನ್ ಆಲ್ಗೆ. ಕ್ಲೋರೋಫಿಲ್ ನಲ್ಲಿ ಕಂಡುಬರುವ ಪ್ರಮುಖ ಧಾತು ಯಾವುದು? ಮ್ಯಾಗ್ನೀಸಿಯಂ. ಇದು ಕ್ಲೋರೋಫಿಲ್ ನಲ್ಲಿ ಕಂಡುಬರುವ ಪ್ರಮುಖ ಧಾತುವಾಗಿದೆ. ಅತಿ ದೊಡ್ಡ ಮೊಟ್ಟೆ ಯಾವುದು? ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ರಕ್ತದಲ್ಲಿರುವ ರಾಸಾಯನಿಕ ಪದಾರ್ಥ ಯಾವುದು? ಆಂಟಿಜೆನ್ಸ್. ಪ್ರಕಾಶ ವರ್ಷ ಯಾವುದನ್ನು ಅಳೆಯಲು ಬಳಕೆಯಾಗುತ್ತದೆ? ದೂರವನ್ನು ಅಳೆಯಲು. ಮಜ್ಜಿಗೆ ಕಡೆದಾಗ ಉಂಟಾಗುವ ಬಲ ಯಾವುದು? ಕೇಂದ್ರಾಪಗಾಮಿ ಬಲ.
ಎಲೆಕ್ಟ್ರಾನ್ಗಳ ಹರಿವನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ವಿದ್ಯುತ್ ಪ್ರವಾಹ ಎಂದು ಕರೆಯಲಾಗುತ್ತದೆ. ನೀರಿನ ಗಡಸುತನಕ್ಕೆ ಅದರಲ್ಲಿ ಕರಗಿರುವ ಯಾವ ಲವಣಗಳು ಕಾರಣ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಸಿಯಂ. ಮಾನವನಲ್ಲಿ ಬೆಲೆ ಎಂಬ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ನಿಕೋಟಿನ್ ಆಮ್ಲದ ಕೊರತೆಯಿಂದ. ಮಾನವನ ದೇಹದ ಅತಿ ದೊಡ್ಡ ಮತ್ತು ಅತಿ ಉದ್ದವಾದ ಮೂಳೆ ಯಾವುದು? ಫೀಮರ್ ಮೂಳೆ. ಭಾರತದ ಅಣುಶಾಸ್ತ್ರದ ಪಿತಾಮಹ ಯಾರು? ಡಾಕ್ಟರ್ ಓಮಿ ಜಯಂಗರ್ ಬಾಬಾ. ಮನುಷ್ಯನ ದೇಹದಲ್ಲಿ ಆಕ್ಸಿಜನ್ ನಂತರ ಅಧಿಕ ಪ್ರಮಾಣದಲ್ಲಿರುವ ರಾಸಾಯನಿಕ ಯಾವುದು? ಕಾರ್ಬನ್. ಇದು ಮನುಷ್ಯನ ದೇಹದಲ್ಲಿ ಆಕ್ಸಿಜನ್ ನಂತರ ಅಧಿಕವಾಗಿರುವ ರಾಸಾಯನಿಕವಾಗಿದೆ. ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುವ ಕ್ಯಾನ್ಸರ್ ಯಾವುದು? ಶ್ವಾಸಕೋಶದ ಕ್ಯಾನ್ಸರ್. ರಬ್ಬರ್ ಮರಗಳು ಸ್ರವಿಸುವ ಪದಾರ್ಥ ಯಾವುದು? ಲಿಟೆಕ್ಸ್. ಭೌತಶಾಸ್ತ್ರ ವಿಭಾಗದಲ್ಲಿ ಏಷ್ಯಾದ ಮೊದಲ ನೊಬೆಲ್ ಬಹುಮಾನ ಪಡೆದ ಭಾರತೀಯ ವಿಜ್ಞಾನಿ ಯಾರು? ಸಿ.ವಿ. ರಾಮನ್. ಭಾರತದಲ್ಲಿ ಸುಪ್ರಸಿದ್ಧ ರೇಡಿಯೋ ಬಾಹ್ಯಾಕಾಶ ವೀಕ್ಷಣಾ ಕೇಂದ್ರ ಎಲ್ಲಿದೆ? ಉದಕಮಂಡಲ, ತಮಿಳುನಾಡಿನ. ವಯಸ್ಕ ಮನುಷ್ಯನ ದೇಹದಲ್ಲಿ ಸರಾಸರಿ ರಕ್ತದ ಪ್ರಮಾಣ ಎಷ್ಟು? 5 ಲೀಟರ್ ಅಥವಾ 4.5 to 4.8 ಲೀಟರ್. ಭೂಮಿಯು ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ತಿರುಗುತ್ತದೆ? ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ. ಆಮ್ಲೀಯ ದ್ರಾವಣಗಳು ಯಾವ ಬಣ್ಣದ ಲೆಟಸ್ ಅನ್ನು ಯಾವ ಬಣ್ಣಕ್ಕೆ ಬದಲಾಯಿಸುತ್ತದೆ? ನೀಲಿಯಿಂದ ಕೆಂಪು ಬಣ್ಣಕ್ಕೆ. ಜೇನುತುಪ್ಪದಲ್ಲಿ ಪ್ರಮುಖ ಕಾರ್ಬೋಹೈಡ್ರೇಟ್ ಯಾವುದು? ಫ್ರಕ್ಟೋಸ್. ಪಕ್ಷಿಗಳು ಎಷ್ಟು ಹೃದಯದ ಕೋಣೆಗಳನ್ನು ಹೊಂದಿವೆ? 4. ಭಾರತದಲ್ಲಿ ಮೊದಲು ರೇಡಿಯೋ ಪ್ರಸಾರ ಮಾಡಿದ ವರ್ಷ ಯಾವುದು? 1935.